ಇನ್ನು ಮುಂಡಕೈ ಪ್ರದೇಶದಲ್ಲೂ ಕೂಡ 4ನೇ ದಿನವಾದ ಇವತ್ತು ಶವಗಳ ಹುಡುಕಾಟ ಮುಂದುವರೆದಿದೆ. ವಯನಾಡಲ್ಲಿ 4ನೇ ದಿನಕ್ಕೆ ಕಾಲಿಟ್ಟಿದೆ ಸೇನಾ ಕಾರ್ಯಾಚರಣೆ. ಮುಂಡಕೈ ಅರಣ್ಯ ಪ್ರದೇಶದಲ್ಲಿ ಇವಾಗ ಮೃತದೇಹಗಳ ಹುಡುಕಾಟ. ನೂರಾರು ಜನರ ತಂಡ ಶವಗಳಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ. ಮುಂಡಕೈ ಎತ್ತರದ ಪ್ರದೇಶಕ್ಕೆ ಪಬ್ಲಿಕ್ ಟಿವಿ ಹೋಗಿದೆ. ಪಬ್ಲಿಕ್ ಟಿವಿಯಲ್ಲಿ ಘಟನಾ ಸ್ಥಳದ ಅಂದರೆ ಎಲ್ಲಿಂದ ಈ ಲ್ಯಾಂಡ್ ಸ್ಲೈಡಿಂಗ್ ಸ್ಟಾರ್ಟ್ ಆಯ್ತಲ್ಲ ಅದೇ ಮೇನ್ ಪಾಯಿಂಟ್, ಅಲ್ಲಿಂದ ಸಾಕ್ಷಾತ್ ವರದಿಯನ್ನು ಕೊಟ್ಟಿದ್ದಾರೆ ನನ್ನ ಕೊಲೀಗ್. ಜೊತೆಗೆ ಕಾರ್ಯಾಚರಣೆ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮುಂಡಕೈನ ಕಾಡಿನ ಪ್ರದೇಶದಲ್ಲಿದ್ದೇನೆ. ಕಾಡಿನ ಪ್ರದೇಶದಲ್ಲಿ ಈಗ ನಾವೆಲ್ಲ ಕಡೆಯಲ್ಲೂ ಕೂಡ NDRF ತಂಡದವರು ಮತ್ತು ಸ್ವಯಂ ಸೇವಕರನ್ನ ನಾವು ಕಾಣ್ಬೋದು. ತಾವೀಗ ಗಮನಿಸ್ತಾ ಇದ್ದೀರಿ, ಎಲ್ಲರೂ ಕೂಡ ಈಗ ಮುಂಡಕೈ ಕಾಡಿನ ಪ್ರದೇಶದ ಒಳಕ್ಕೆ ಹೋಗ್ತಾ ಇದ್ದಾರೆ. ಅಂತಂದರೆ ಇಲ್ಲೆಲ್ಲರೂ ಕೂಡ ಕೆಲವೊಂದಿಷ್ಟು ಮನೆಗಳಿದ್ದು, ಹಾಗಾಗಿನೇ ಇಲ್ಲಿ ಯಾರಾದರೂ ಅಂದರೆ ಸತ್ತಿರುವಂಥ ಮೃತರ ಶವಗಳ ಹುಡುಕಾಟಕ್ಕೆ ಈಗ ಸ್ವಯಂ ಸೇವಕರ ತಂಡ ಜೊತೆಗೆ NDRFನ ತಂಡ ಎಲ್ಲರೂ ಕೂಡ ಇವತ್ತು ಜೊತೆಯಾಗಿಯೇ ಸಾಕ್ತಾ ಇದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಅವರೆಲ್ಲರೂ ಕೂಡ ಹೋಗ್ತಾ ಇರುವಂಥದ್ದು, ಒಳಭಾಗಕ್ಕೆ ಹೋಗ್ತಾ ಇರುವಂಥದ್ದು ಏನು ಶವಗಳ ಹುಡುಕಾಟಕ್ಕೆ. ಇಲ್ಲಿ ಒಂದಿಷ್ಟು ಜನ ಇದ್ದಾರೆ ಮತ್ತು ಈ ಕಡೆ ಭಾಗದಲ್ಲೂ ಕೂಡ ತಾವು ಗಮನಿಸ್ತಾ ಇರ್ಬೋದು. ಪ್ರತಿಯೊಬ್ಬ ಯುವಕರು, ಸ್ವಯಂ ಸೇವಕರ ಯುವಕರು ಜೊತೆಗೆ NDRF ತಂಡದವರು ಮತ್ತು ಸೈನ್ಯದ ತಂಡದವರು ಎಲ್ಲರೂ ಕೂಡ ಈ ಮುಂಡಕೈನ ಅರಣ್ಯ ಪ್ರದೇಶದ ಭಾಗಕ್ಕೆ ಬಂದಿರುವಂಥದ್ದು. ಹೆಚ್ಚು ಕಡಿಮೆ 2,500 ಜನರ ಮೇಲೆ ಇವತ್ತು ಸ್ವಯಂ ಸೇವಕರು ಮತ್ತು NDRF ತಂಡದವರು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಶವಗಳ ಹುಡುಕಾಟವನ್ನು ಒಂದು ಕಡೆಯಲ್ಲಿ ಮಾಡುವಂಥದ್ದು, ಮತ್ತೊಂದು ಕಡೆಯಲ್ಲಿ ಮತ್ತೆ ಇನ್ಯಾರಾದರೂ ಈ ಎಸ್ಟೇಟ್ಗಳ ಒಳಭಾಗದಲ್ಲಿ ಬದುಕುಳಿದಿರ್ಬೋದು ಅನ್ನುವಂಥ ನಿರೀಕ್ಷೆಗಳ ಮೇಲೆ ಅವರನ್ನು ಹುಡುಕಾಟ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಈ ರೀತಿಯಾಗಿ ಹೊರಟಂಥವರು ಸಂಜೆಯ ತನಕನೂ ಕೂಡ ಈ ಶವಗಳ ಹುಡುಕಾಟದಲ್ಲಿ ಮಾಡುವಂಥದ್ದು ದೂರದವರೆಗೂ ಕೂಡ ತಾವು ಕಾಣ್ತಾ ಇರ್ಬೋದು. ಎಲ್ಲ ಕಡೆಯಲ್ಲೂ ಕೂಡ ಸ್ವಯಂ ಸೇವಕರು ಇವತ್ತು ಮುಂಡಕೈನ ಹಲವು ಭಾಗಗಳಲ್ಲಿ ಈ ರೀತಿಯಾಗಿ ಜನರು ಕಾಣ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಕೂಡ, ಯಾಕಂದರೆ ದುರ್ಘಟನೆ ನಡೆದು 3 ದಿನಗಳಾಗ್ತಾ ಇದೆ. ಶವಗಳು ಯಾವ್ಯಾವ ಬಂಡೆಗಳ ಅಡಿಗಳಲ್ಲಿ ಸಿಕ್ಕಿದವೋ ಅಥವಾ ಎಲ್ಲೆಲ್ಲಿ ಏನೋ ಊತು ಹೋಗಿದವೋ ಅನ್ನುವಂಥದ್ರ ಹುಡುಕಾಟ ಬಹಳ ಮುಖ್ಯ. ಈ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಸ್ವಯಂ ಸೇವಕರ ತಂಡ ಈ ರೀತಿಯಾಗಿ ಮುಂಡಕೈನ ಪ್ರದೇಶವನ್ನು ಕೂಡ ಬಂದಿರುವಂಥದ್ದು. ನಾವು ಕೂಡ ಅವರ ಜೊತೆಯಲ್ಲೇ ಬಂದಿದ್ದೇವೆ. ಯಾವ ರೀತಿಯಾಗಿ ಅವರೆಲ್ಲರೂ ಕೂಡ ಕಾರ್ಯಾಚರಣೆ ಮಾಡ್ತಾರೆ, ಇಂಥದ್ದೊಂದು ದುರ್ಗಮವಾದಂಥ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಶವಗಳ ಹುಡುಕಾಟವನ್ನು ನಡೆಸ್ತಾರೆ ಅನ್ನುವಂಥದ್ದನ್ನು ತೋರಿಸುವಂತಹ ದೃಷ್ಟಿಯಿಂದ ಹಾಗಾಗಿ ನಾವು ಕೂಡ ಬಂದಿದ್ದೇವೆ. ಒಂದು ಭಾಳ ದೊಡ್ಡ ಮಟ್ಟದ ರಿಸ್ಕಿನ ಟಾಸ್ಕ್ ಇದು. ಇಂಥದ್ದೊಂದು ಪ್ರದೇಶದಲ್ಲಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಬೃಹತ್ ಕಲ್ಲುಗಳು ಮತ್ತು ಈ ರೀತಿಯಾದ ತೊರೆಯಂಥ ಪ್ರದೇಶಗಳಲ್ಲಿ ಶವಗಳನ್ನ ಹುಡುಕುವಂಥದ್ದು ತಾವೀಗ ಗಮನಿಸ್ತಾ ಇದ್ದೀರಿ. ಆ ಕಡೆ ಭಾಗದಲ್ಲಿ ಏನು ದೊಡ್ಡ ದೊಡ್ಡ ಕಲ್ಲುಗಳನ್ನು ದಾಟ್ಕೊಂಡು ಹೋಗ್ತಾ ಇದ್ದಾರೆ ಜನ. ಈ ಲೆವೆಲ್ಗೆ ಇವತ್ತಿನ ಕಾರ್ಯಾಚರಣೆ ಬಿರುಸನ್ನು ಪಡ್ಕೊಂಡಿರುವಂಥದ್ದು. ಸದ್ಯಕ್ಕೆ ಮಳೆ ಕಡಿಮೆ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಮಳೆ ಕಡಿಮೆ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಾಚರಣೆಯು ಕೂಡ ಸುಲಲಿತವಾಗಿ ಸಾಗ್ತಾ ಇದೆ. ಸದ್ಯದ ಸಮಾಧಾನ ಏನು ಅಂತಂದರೆ ಇವತ್ತು ಎಲ್ಲ ಕಾರ್ಯಾಚರಣೆಯಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯ ಜನ ಬಂದಿರುವಂಥದ್ದು ಮತ್ತು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಮಳೆಯೂ ಕೂಡ ಕಡಿಮೆ ಆಗಿರುವಂಥ ಕಾರಣಕ್ಕೋಸ್ಕರವಾಗಿ ಇವತ್ತು ಕಾರ್ಯಾಚರಣೆ ಬಿರುಸನ್ನು ಪಡೆದುಕೊಂಡಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮುಂಡಕೈ.